ನನ್ನ ಪ್ರೀತಿಯ ಮುಸಲ್ಮಾನ್ ಬಾಂಧವರೇ, ಇವತ್ತು 4 ಬಾರಿ ಶಾಸಕರಿಗೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ನನ್ನ ಪ್ರೀತಿಯ ಮುಸಲ್ಮಾನ್ ಬಾಂಧವರಿಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇವತ್ತು ಹಬ್ಬವನ್ನ ನಮಗೆಲ್ಲ ಗೊತ್ತಿದೆ. ನಿಲ್ಲಿಸಿದ್ರು 15 ವರ್ಷ ನಿಲ್ತದ ಸಂದರ್ಭದಲ್ಲಿ ಅರಣ್ಯ ಮುಖ್ಯಮಂತ್ರಿಗಳಿದ್ದು. ಆ ಸಂದರ್ಭದಲ್ಲಿ ಅರಣ್ಯವರಿಗೆ ಈ ಮೆರವಣಿಗೆ ಕೊಡ್ತೇಬೇಕು, ಕೊಟ್ಟಿಲ್ಲ ಅಂದ್ರೆ ನಾನು ನಿಮ್ಮ ಆಫೀಸ್ ಮುಂದೆ ದಂಡಿ ಕೊಡ್ತೀನಿ ಅಂತ ಹೇಳಿ ಆಗ ಅರಣ್ಯವರು ಏನಾದ್ರು ಡ್ಯಾಮೇಜ್ ಆಯ್ತು ಕಟ್ಕೊಡ್ಬೇಕು, ಲಕ್ಷ ಕಟ್ಕೊಡ್ತೀನಿ, ಮೆರವಣಿಗೆ ಕೊಡ್ಲೇಬೇಕು ಅಂತ ಹೇಳಿ ಕೊಟ್ಟಿದ್ದು. ಅರಣ್ಯವರಿಗೆ ಯುದ್ಧದಲ್ಲಿ ಅವರಿಲ್ಲ, ಆದ್ರೂ ಕೂಡ ಅವರಿಗೆ ಕೇಳ್ಕೊಂಡು ಇವತ್ತು ನಾವು ಭದ್ರಾವತಿಯ ಅನೇಕ ವಸತಿ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ಬಹಳ ಶಾಂತಿಯುತವಾಗಿ ಕಾರ್ಯಕ್ರಮವನ್ನ ನಡೀತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ನೋಡಿಬಿಟ್ಟು ಸಮಾಜದಲ್ಲಿ ಆರೋಗ್ಯ ಬಡವರಿಗೆ ಸಹಾಯ ಆಗ್ತಕ್ಕಂಥ ಮಕ್ಕಳ ವಿತರಣೆ ಮಾಡೋದು ಮತ್ತು ನಿಶ್ಚಿತವಾಗಿ ಪರೀಕ್ಷೆ ಡಾಕ್ಟರ್ ಪರೀಕ್ಷೆ ಮಾಡ್ತಿದ್ದಾರೆ ಮತ್ತು ಇನ್ನೂ ಅನೇಕ ಅನ್ನದಾನ ಮಾಡ್ತಿದ್ದಾರೆ, ರಕ್ತದಾನ ಮಾಡ್ತಾ ಇದ್ದಾರೆ ಮತ್ತು ಡಿಪ್ರೆಷನ್ನಲ್ಲಿ ಕಾಯಿಲೆಗಳಿದೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯತಕ್ಕಂಥ ಮಾಡ್ತಾ ಇದ್ದಾರೆ. ನಾನು ಮೊಹಮ್ಮದ್ ಪೈಗಂಬರ್ ಉದ್ದೇಶ ಏನಂತ ಕೇಳ್ಕೊಳ್ತೀನಿ, ವಿಶ್ವದಲ್ಲಿ ಪ್ರತಿಯೊಬ್ಬ ಮಾನವನು ಒಂದೇ ಮಾನವ, ಒಂದೇ ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸಹೋದರರಿಗೆ ಕಾಂತಿಯುತ ಮಾಡಬೇಕು ಅನ್ನೋ ಸಂದೇಶವನ್ನ ಮೊಹಮ್ಮದ್ ಪೈಗಂಬರ್ ಕೊಟ್ಟಿದ್ದಾರೆ. ಕೊಟ್ಟು 1,000 ವರ್ಷದ ಜನ್ಮೋತ್ಸವ ಮಾಡ್ತಾರೆ. ಅಂತ ಒಂದು ಮೊಹಮ್ಮದ್ ಪೈಗಂಬರ್ ಅವರ ಒಂದು ಆಸೆಯನ್ನ ಅದೆಲ್ಲ ಧರ್ಮದಲ್ಲಿ ಸೇರಿ ಮಾಡಿದ್ರೆ ಮಾತ್ರ ಅದಕ್ಕೆ ಅರ್ಥ ಮಾಡುತ್ತೆ, ಅವರಿಗೆ ಸಂತೋಷ ಆಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಜೊತೆಯಾಗಿ ತಮ್ಮ ಶಕ್ತಿ ಮೀರಿ ಸಮಾಜಕ್ಕೆ ಸೇವೆಯನ್ನು ಮಾಡ್ರೆ ನಾವು ಯಾವತ್ತೂ ಕೂಡ ಇರ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಗ ಗಣೇಶ್ಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮ್ಮ ಮುಖ್ಯವಾಗಿ ಇರುತ್ತೆ. ಏನೇ ಕೂಡ ನಾವು ನಮ್ಮ ಮುಖಂಡರು ಸದಸ್ಯರು ಮಾಡ್ತೇವೆ. ದಯಮಾಡಿ ಶಾಂತಿಯುತವಾಗಿ ಮೆರವಣಿಗೆ ಮಾಡಿಕೊಂಡು ನಿಮ್ಮ ಮಗನಾಗಿ ನೀವು ನಮಗೆ ಮನೆ ಸಾವು ಕನ್ನಡನಾಗಿ ಇರ್ತೀನಿ. ಈ ಮುಂದಿನ ಜೀವನದಲ್ಲಿ ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.